ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಓಣಂಗೆ ಮದ್ಯ ನಿಷೇಧ ಒತ್ತಾಯ, ಯುವ ಮೋರ್ಚಾ ಮುತ್ತಿಗೆ ಮುಷ್ಕರ ಮುಂದರಿಕೆ. ಬುಧವಾರ 4 ಮದ್ಯದಂಗಡಿ ಮುಂದೆ ಮುಷ್ಕರ ಬಂದ್. ಕಾಂಗ್ರೆಸ್ನ 41 ಮಂಡಲಾಧ್ಯಕ್ಷರ ಆಯ್ಕೆ. ಬ್ಲಾಕ್ ಜಿಲ್ಲಾ ಚುನಾವಣೆ ಶೀಘ್ರದಲ್ಲೆಂದು DCCI ಅಧ್ಯಕ್ಷ CK ಶ್ರೀಧರನ್. ಅಲ್ಲಲ್ಲಿ ಓಣಂ ಆಚರಣೆ, ಗಮನೀಯವಾದ ಪ್ರೆಸ್ ಕ್ಲಬ್ ಓಣಂ. ಪರಿಶಿಷ್ಟ ವರ್ಗ ಕುಟುಂಬಕ್ಕೆ ಉಚಿತ ಓಣಂ ಕಿಟ್, ಜಿಲ್ಲೆಯಲ್ಲಿ 21,500 ಕುಟುಂಬಕ್ಕೆ ಅರ್ಹತೆ. ವಿವರವಾದ ಸುದ್ದಿಗಳು. ಓಣಂ ಅವಧಿಯಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಏರ್ಪಡಿಸಬೇಕೆಂದು ಒತ್ತಾಯಿಸಿ ಯುವ ಮೋರ್ಚಾ ನಡೆಸುತ್ತಿರುವ ಹೋರಾಟ ಬುಧವಾರವೂ ಮುಂದುವರಿದಿದೆ. ಮುಷ್ಕರದಿಂದಾಗಿ ಕಾಸರಗೋಡು ನಗರ ಹಾಗೂ ಬಂದಡ್ಕದ 4 ವಿದೇಶಿ ಮದ್ಯದ ಅಂಗಡಿಗಳು ಬುಧವಾರ ಕಾರ್ಯಾಚರಿಸಲಿಲ್ಲ. ಪೂರ್ವಾಹ್ನ 10 ಗಂಟೆಗೆ ಮದ್ಯದಂಗಡಿಗಳ ಮುಂದೆ ಧರಣಿ ಕುಳಿತ ಮೋರ್ಚಾ ಕಾರ್ಯಕರ್ತರು ಸಾಯಂಕಾಲವರೆಗೆ ಮುಷ್ಕರ ನಿರತರಾಗಿದ್ದರು. ಕಾಸರಗೋಡು ನಗರದ ಅಣಂಗೂರು ರಸ್ತೆ, ಬ್ಯಾಂಕ್ ರಸ್ತೆ, ನಾಯಕ್ಸ್ ರಸ್ತೆ ಹಾಗೂ ಬಂದಡ್ಕದಲ್ಲಿರುವ ಬೀವರೇಜಸ್ ಕಾರ್ಪೊರೇಷನ್ನ ಮದ್ಯದಂಗಡಿಗಳು ಯುವ ಮೋರ್ಚಾ ಮುಷ್ಕರದಿಂದಾಗಿ ಬುಧವಾರ ಮುಚ್ಚಿಕೊಂಡಿದ್ದವು. ಓಣಂ ಕಾಲದಲ್ಲಿ 10 ದಿನಗಳ ಕಾಲ ಮದ್ಯ ನಿಷೇಧ ಹೇರಬೇಕೆಂದು ಒತ್ತಾಯಿಸಿ 6 ದಿನ ಹಿಂದೆ ಯುವ ಮೋರ್ಚಾವು ವಿದೇಶಿ ಮದ್ಯದಂಗಡಿ ಮುಚ್ಚುಗಡೆ ಚಳವಳಿ ಆರಂಭಿಸಿತ್ತು. ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬುಧವಾರವೂ ಮುಷ್ಕರ ನಡೆದಿದ್ದು, ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ವಿಜಯಕುಮಾರ್ ರೈ, ಜಿಲ್ಲಾಧ್ಯಕ್ಷ PR ಸುನೀಲ್, ಧನಂಜಯ, ಸಜಿತ್ ಕುಮಾರ್, ಸುಶಾಂತ್ ಮೊದಲಾದವರು ನೇತೃತ್ವ ನೀಡಿದರು. ಅನಿತಾ ಆರ್ ನಾಯಕ್, ಅಶ್ವಿನಿ ಆರ್ ನಾಯಕ್, ಶ್ರೀಲತಾ ಟೀಚರ್, ನಿರ್ಮಲಾ ಮೊದಲಾದವರು ವಿವಿಧ ಕೇಂದ್ರಗಳಲ್ಲಿ ಮುಷ್ಕರವನ್ನು ಉದ್ದೇಶಿಸಿ ಮಾತನಾಡಿದರು. ಮುನ್ನೆಚ್ಚರಿಕೆ ಫಲಕವನ್ನು ಮದ್ಯದಂಗಡಿ ಮುಂದೆ ಸ್ಥಾಪಿಸಿದ ಬಳಿಕ ಕಾರ್ಯಕರ್ತರು ತೆರಳಿದರು. ಕಾಂಗ್ರೆಸ್ ಪಕ್ಷದ ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯ 41 ಮಂಡಲಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಒಮ್ಮತದ ಆಯ್ಕೆ ನಡೆದಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ CK ಶ್ರೀಧರನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 41 ಮಂದಿ ಅಧ್ಯಕ್ಷರ ಪೈಕಿ 16 ಮಂದಿ ಹೊಸಬರಾಗಿದ್ದಾರೆ. ಆರಿಸಲ್ಪಟ್ಟ ಮಂಡಲಾಧ್ಯಕ್ಷರು DCCI ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಬ್ಲಾಕ್ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಚುನಾವಣೆಯನ್ನು ನಿಗದಿತ ಸಮಯದಲ್ಲಿ ನಡೆಸುವುದಾಗಿ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ. കേരളത്തിൽ ആദ്യമായി 14 ജില്ലകളിൽ ആദ്യത്തെ ഒരു 41 മണ്ഡലങ്ങളിലും സമ്പൂർണമായി ഈ മണ്ഡലം കമ്മിറ്റികളുടെ പുനഃസംഘടന പ്രക്രിയ പൂർത്തിയാക്കിയ ആദ്യത്തെ ജില്ല എന്നുള്ളൊരു ബഹുമതിക്ക് കാസർഗോഡ് ജില്ല അർഹമായി എന്നുള്ളത് ഈ ജില്ലയിലെ കോൺഗ്രസ് പ്രവർത്തകരുടെ കൂട്ടായ ഐക്യത്തിൻ്റെ യോജിപ്പിൻ്റെ പ്രതിഫലനമായിട്ടും ഈ തീരുമാനം കൈക്കൊള്ളുന്നതിന് സഹായകമായ പശ്ചാത്തലമുണ്ടാക്കിയെടുക്കുന്നതിന് ആത്മാർത്ഥമായി യോജിച്ചു നിന്ന 7 സബ് കമ്മിറ്റിക്കും മറ്റു നേതാക്കൾക്കും 41 മണ്ഡലങ്ങളിലും പ്രസിഡന്റുമാരെ നിയോഗിച്ചു കഴിഞ്ഞു. കമ്മിറ്റികളും ഇതിനെ തുടർന്ന് ഓരോ കമ്മിറ്റികളിലേക്കുമുള്ള ഭാരവാഹികളുടെ പട്ടികയും വളരെ പെട്ടെന്ന് തന്നെ പ്രഖ്യാപിക്കുന്നതാണ്. ಮಂಜೇಶ್ವರ ಮಂಡಲಾಧ್ಯಕ್ಷರಾಗಿ BM ಅಬ್ದುಲ್ ಹಮೀದ್, ವರ್ಕಾಡಿ ಮಂಡಲಾಧ್ಯಕ್ಷರಾಗಿ ME ಮೊಹಮ್ಮದ್ ಮಜ್ಜಾಲ್, ಮೀಂಜಾ ಮಂಡಲಾಧ್ಯಕ್ಷರಾಗಿ ಸತ್ಯನಾರಾಯಣ ಕಲ್ಲೂರಾಯ, ಮಂಗಲ್ಪಾಡಿ C ಸತ್ಯನ್, ಕುಂಬಳೆ ಗಣೇಶ್ ಭಂಡಾರಿ, ಪುತ್ತಿಗೆ M ನಾರಾಯಣ ನಂಬ್ಯಾರ್, ಹೆಣ್ಮಕಜೆ BS ಗಾಂಭೀರ್, ಪೈವಳಿಕೆ K ಮೋನಪ್ಪ ಶೆಟ್ಟಿ, ಕಾಸರಗೋಡು G ನಾರಾಯಣ, M ರಾಜೀವ ನಂಬ್ಯಾರ್ ಮಧೂರು, ಮೊಗ್ರಾಲ್ ಪುತ್ತೂರು KM ಮಾಧವನ್, ಚೆಂಗಳ M ಪುರುಷೋತ್ತಮ ನಾಯರ್, ಬೆಳ್ಳೂರು ನೆಟ್ಟಣಿಗೆ PK ಶೆಟ್ಟಿ, ಕಾರಡ್ಕ AK ಶಂಕರನ್, ಕುಂಬ್ಡಾಜೆ M ಅಲಿ ಗೋಳಿಯಡಿ, ಬದಿಯಡ್ಕ ಮಂಡಲಾಧ್ಯಕ್ಷರಾಗಿ B ರಾಮ್ ಪಾಟಾಳಿ ಮೊದಲಾದವರು ಆಯ್ಕೆಯಾದವರಲ್ಲಿ ಒಳಗೊಂಡಿದ್ದಾರೆ. ಕಾಸರಗೋಡು ಪ್ರೆಸ್ ಕ್ಲಬ್ಬಿನಲ್ಲಿ ಪತ್ರಕರ್ತರಿಗಾಗಿ ನಡೆಸಲಾದ ಓಣಂ ಆಚರಣೆಯು ಸ್ಪರ್ಧೆಗಳ ವೈವಿಧ್ಯದಿಂದಲೂ ಆಚರಣೆಯ ಗರಿಮೆಯಿಂದಲೂ ಗಮನೀಯವಾಯಿತು. ಬುಧವಾರ ನಡೆದ ಓಣಂ ಆಚರಣೆಯಲ್ಲಿ ಕಾಸರಗೋಡಿನ ಪತ್ರಕರ್ತರೆಲ್ಲರೂ ಭಾಗಿಗಳಾದರು. ತಮ್ಮ ಬಿಡುವಿಲ್ಲದ ಕೆಲಸಕ್ಕೆ ಚ್ಯುತಿ ಬಾರದಂತೆ ಆಚರಣೆಯಲ್ಲಿ ಒಗ್ಗೂಡಿದ್ದರು. ವ್ಯತ್ಯಸ್ತ ಬಗೆಯ ಸ್ಪರ್ಧೆಗಳು, ವಿವಿಧ ಬಗೆಯ ಖಾದ್ಯಗಳಿಂದ ಕೂಡಿದ ಓಣಂ ಔತಣಕೂಟವು ಏರ್ಪಾಡಾಗಿತ್ತು. ഉത്രാടപ്പൂവിളിയിൽ കേരളമുണരുകയായി, ഉത്തിരയാടും ഗ്രാമവസന്തം തിരുമുടി അണിയുകയായി. ഉത്രാടപ്പൂവിളിയിൽ കേരളമുണരുകയായി.
ಪೂರ್ವಾಹ್ನ ಮೇಣದ ಬತ್ತಿ ಉರಿಸುವುದರೊಂದಿಗೆ ಸ್ಪರ್ಧೆಗಳು ಆರಂಭವಾದವು. ಮಲಯಾಳ ಹಾಗೂ ತಮಿಳು ಚಿತ್ರರಂಗದ ತಾರೆ ಕಾಸರಗೋಡಿನ ನಿವಾಸಿ ಮಹಿಮಾ മുഖ്യ അതിഥಿಯಾಗಿ ഭാഗವಹಿಸಿ ഇಡೀ ദിನ ആಚರಣೆಯಲ್ಲಿ ಬೆರೆತು ಸಂತಸದಲ್ಲಿ ಭಾಗಿಯಾದರು. ഇപ്പോൾ ഇങ്ങനെ ഒരു അവസരത്തിൽ വന്ന് എല്ലാവരെയും മീറ്റ് ചെയ്യാനും കാണാനും സംസാരിക്കാനും പറ്റിയത് ഒരുപാട് സന്തോഷമുണ്ട്. അപ്പം തുടർന്നും നിങ്ങളുടെ സപ്പോർട്ട് എനിക്ക് ഉണ്ടാവുമെന്ന് വിശ്വസിക്കുന്നു. സർ പറഞ്ഞ പോലെ തന്നെ പ്രസ് മീഡിയ പീപ്പിളാണ് ഒരു ആർട്ടിസ്റ്റിനെ വളർത്തുന്നത്. അപ്പം അവരുടെ കാര്യങ്ങൾ നാട്ടുകാരിൽ എത്തിക്കുന്നത് പ്രസ് മീഡിയ പീപ്പിളാണ്. അപ്പം എല്ലാവരുടെയും സപ്പോർട്ട് ഉണ്ടാവുമെന്ന് വിശ്വസിക്കുന്നു. എല്ലാവർക്കും വൺസ് അഗൈൻ ഓണം വിഷസ് നന്നായി സെലിബ്രേറ്റ് ചെയ്യുക. ಬಳಿಕ ಗೋಣಿಚೀಲ ಓಟ, ಕಪ್ಪೆ ಓಟ, ಬಲೂನು ಒಡೆಯುವುದು, ಮಡಿಕೆ ಒಡೆಯುವುದು, ಮೊಟ್ಟೆ ಒಡೆತ, ತೂಕ ನಿಗದಿ, ಹಗ್ಗ ಜಗ್ಗಾಟ ಇತ್ಯಾದಿ ಸ್ಪರ್ಧೆಗಳು ನಡೆದವು. ಮಡಕೆ ಒಡೆಯುವುದರಲ್ಲಿ ಖಾಲಿದ್ ಪೌವಲ್, ಗೋಣಿಚೀಲ ಓಟದಲ್ಲಿ ಮೋಹಿತ್, ಬಲೂನು ಒಡೆಯುವುದರಲ್ಲಿ ರವಿ ನಾಯ್ಕಾಪು ವಿಜೇತರಾದರು. ಗಮನೀಯವಾದ ಹಗ್ಗ ಜಗ್ಗಾಟದಲ್ಲಿ ಎಬಿ ಕುಟಿಯಾನಂ ನೇತೃತ್ವದ ಮಿರಾಕಲ್ 7 ತಂಡವನ್ನು ಪರಾಜಯಗೊಳಿಸಿ ಟಿ ಎ ಶಾಫಿ ನೇತೃತ್ವದ ಟೀಮ್ ಜಸ್ಟಿಸ್ ವಿಜೇತರಾದರು. ಸಮಾರೋಪ ಕಾರ್ಯಕ್ರಮವನ್ನು ಜಿಲ್ಲಾ ಮಾಹಿತಿ ಕೇಂದ್ರಾಧಿಕಾರಿ ಶೇಖರ್ ಉದ್ಘಾಟಿಸಿದರು. ഇങ്ങനെയൊരു അന്തരീക്ഷത്തിൽ ഈ ഓണാഘോഷത്തിന് ഒരു കൂട്ടായ്മ, ഈ ഒരു പങ്കാളിത്തം നമ്മുടെ പത്രപ്രവർത്തകരുടെ ഇടയിൽ മറ്റു തരത്തിലുള്ള ടെൻഷൻ ഫ്രീ ആക്കുന്ന ഒരു ഘടകമെന്ന് വെച്ചാൽ പത്രപ്രവർത്തകർ ഇത്തരത്തിലുള്ള അവസരങ്ങൾ വളരെ കുറവാണ്. മാനേജ്മെന്റിന്റെ ഭാഗത്തു നിന്ന് ആ തരത്തിലുള്ള ഒരു സൗകര്യവും സഹകരണവും ഒന്നും ഉണ്ടാവില്ല. ഇത് നമ്മൾ സ്വയം ഇനീഷ്യേറ്റ് ചെയ്തിട്ട് ഉണ്ടാക്കിയെടുക്കുന്നതാണ്. ആ തരത്തിൽ ഒരു കൂട്ടായ്മ ഇവിടെ വളരെയധികം നല്ല രീതിയിൽ പോകുന്നു എന്നുള്ളത് വളരെയധികം സന്തോഷകരമായിട്ടുള്ള ഒരു കാര്യമാണ്. ಪ್ರೆಸ್ ಕ್ಲಬ್ ಅಧ್ಯಕ್ಷ ಎಂ.ಒ. ವರ್ಗೀಸ್ ಅಧ್ಯಕ್ಷತೆ ವಹಿಸಿದರು. ಸ್ಪರ್ಧೆಗಳಿಗೆ ಕೆ. ರಾಜೇಶ್ ಕುಮಾರ್, ಟಿ. ಎ. ಶಾಫಿ, ಎಂ. ವಿ. ಸಂತೋಷ್, ಎಬಿ ಕುಟಿಯಾನಂ, ಮಣಿಕಂಠನ್, ರವಿ ನಾಯ್ಕಾಪು, ಜಾಬಿರ್ ಕುನ್ನಿಲ್, ಉಮೇಶ್ ಪೈಕ, ಬೈಜು ರಾವಣ್ ಮೊದಲಾದವರು ನೇತೃತ್ವ ನೀಡಿದರು. ಹಿರಿಯ ಕಾಂಗ್ರೆಸ್ ಮುತ್ಸದ್ದಿಯೂ ಗಾಂಧಿವಾದಿಯೂ ಆಗಿದ್ದ ಮೇಲತ್ ನಾರಾಯಣ ನಂಬ್ಯಾರ್ ಅವರ 29ನೇ ಸಂಸ್ಮರಣಾ ವಾರ್ಷಿಕ ದಿನವನ್ನು ಆಚರಿಸಲಾಯಿತು. ಬುಧವಾರ ಪೂರ್ವಾಹ್ನ ಕಾನತ್ತೂರಿನ ಶವಕುಟೀರದಲ್ಲಿ ಪಕ್ಷದ ಪ್ರಮುಖ ನಾಯಕರು ಪುಷ್ಪಾರ್ಚನೆಗೈದರು. ಡಿಸಿಸಿ ನೇತೃತ್ವದಲ್ಲಿ ಸಂಸ್ಮರಣಾ ದಿನ ಕೈಗೊಳ್ಳಲಾಗಿತ್ತು. ಬಳಿಕ ವಿದ್ಯಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ. ರಾಮಕೃಷ್ಣನ್ ಅವರು ನಾರಾಯಣ ನಂಬ್ಯಾರ್ ಅವರ ಛಾಯಾಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿದರು. ಡಿಸಿಸಿಐ ಅಧ್ಯಕ್ಷ ಸಿ. ಕೆ. ಶ್ರೀಧರನ್ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಸಿಸಿ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಪಿ. ಗಂಗಾಧರ ನಾಯರ್, ನ್ಯಾಯವಾದಿ ಎಂ. ಸಿ. ಜೋಸ್, ಡಿಸಿಸಿ ಮುಖಂಡ ಪಿ. ಅಶ್ರಫ್ ಅಲಿ, ಎ. ಗೋವಿಂದ ನಾಯರ್, ತಚ್ಚಂಗಾಡ್ ಬಾಲಕೃಷ್ಣನ್, ಸಿ. ವಿ. ಕೃಷ್ಣನ್ ಮೊದಲಾದವರು ಭಾಗವಹಿಸಿದರು. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಮೂಲಕ ಜಿಲ್ಲೆಯ ಪರಿಶಿಷ್ಟ ವರ್ಗ ಕುಟುಂಬಗಳಿಗೆ ಉಚಿತ ಓಣಂ ಕಿಟ್ ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ಇದರ ಪ್ರಯೋಜನ ಜಿಲ್ಲೆಯಲ್ಲಿರುವ 21,323 ಪರಿಶಿಷ್ಟ ವರ್ಗ ಕುಟುಂಬಗಳಿಗೆ ಲಭಿಸಲಿರುವುದಾಗಿ ಇಲಾಖಾಧಿಕಾರಿಗಳು ತಿಳಿಸಿದ್ದಾರೆ. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ವರ್ಗ ಕುಟುಂಬಗಳಿಗೆ ಉಚಿತವಾಗಿ ನೀಡುವ ಓಣಂ ಕಿಟ್ಟಿನಲ್ಲಿ 10 ಕಿಲೋ ಅಕ್ಕಿ, ಅರ್ಧ ಕಿಲೋ ಪಚ್ಚೆ ಹೆಸರು, 250 ಗ್ರಾಂ ಮೆಣಸು, 100 ಗ್ರಾಂ ಸಾಂಬಾರು ಹುಡಿ, 500 ಮಿಲಿಲೀಟರ್ ಎಳ್ಳೆಣ್ಣೆಯನ್ನೊಳಗೊಂಡ ಆಹಾರ ಸಾಮಗ್ರಿಗಳು ಇರುವುದು. ಇದರ ವಿತರಣೆಯು ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಮಟ್ಟದ ಉದ್ಘಾಟನೆಯನ್ನು ಚೆಂಗಳ ಗ್ರಾಮ ಪಂಚಾಯತಿನಲ್ಲಿ ಶಾಸಕ ಎನ್.ಎ. ನೆಲ್ಲಿಕೊನ್ನು ನೆರವೇರಿಸುವರು. ಉದುಮ ವಿಧಾನಸಭಾ ಕ್ಷೇತ್ರ ಮಟ್ಟದ ವಿತರಣೆಯನ್ನು ಶಾಸಕ ಕೆ. ಕುഞ്ഞിರಾಮನ್, ಕೈಯೂರು ಚೀಮೇನಿ ಪಂಚಾಯತ್ನಲ್ಲಿ ತ್ರಿಕರಿಪುರ ಶಾಸಕ ಕೆ. ಕುഞ്ഞിರಾಮನ್ ಉದ್ಘಾಟನೆಗೈಯುವರು. ಎಲ್ಲ ಪಂಚಾಯತ್ಗಳಲ್ಲಿ ಓಣಂ ಕಿಟ್ಗಳನ್ನು ಗುರುವಾರದೊಳಗೆ ವಿತರಿಸಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಕದ್ದ ವಾಹನ ಬಳಸಿ ಜಾನುವಾರು ಕಳ್ಳತನಕ್ಕೆ ಯತ್ನಿಸಿದ ಮೂವರನ್ನು ಬಂಧಿಸಲಾಗಿದೆ. ಚೌಕಿ ಆಜಾದ್ ನಗರ ನಿವಾಸಿಗಳಾದ ಅಬ್ದುಲ್ ಜಮ್ಶೀರ್, ಶಫಾಸ್ ಹಾಗೂ ಎಂ.ಎ. ಅಮ್ಮಾಸ್ ಬಂಧಿತರು. ಕೃತ್ಯಕ್ಕೆ ಬಳಸಿದ ಗೂಡ್ಸ್ ಆಟೋ ಹಾಗೂ ಹಸುವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಮಂಗಳವಾರ ಮುಂಜಾನೆ ಪೊಲೀಸರು ಗಸ್ತು ತಿರುಗುತ್ತಿದ್ದಾಗ ಚೌಕಿದಾರಿಯಾಗಿ ಬಂದ ಗೂಡ್ಸ್ ಆಟೋವನ್ನು ನಿಲ್ಲಿಸಲು ಸೂಚಿಸಿದಾಗ ವಾಹನ ಉಪೇಕ್ಷಿಸಿ ಆರೋಪಿಗಳು ಪರಾರಿಯಾಗಿದ್ದರು. ಮಂಜೇಶ್ವರ ಸಮೀಪದ ಕುಕ್ಕಾಜೆ ಮಸೀದಿ ಹಾಗೂ ಮದ್ರಸಾ ಬಳಿ ಸ್ಥಾಪಿಸಿರುವ ವಿದ್ಯುತ್ ಕಂಬ ಮುರಿದು ಬೀಳುವ ಸ್ಥಿತಿಯಲ್ಲಿದ್ದು ಸ್ಥಳೀಯರನ್ನು ಆತಂಕಕ್ಕೀಡು ಮಾಡಿದೆ. ಈ ಕುರಿತು ಸ್ಥಳೀಯ ವಿದ್ಯುತ್ ಕಚೇರಿಗೆ ಲಿಖಿತ ದೂರು ನೀಡಿ 6 ತಿಂಗಳು ದಾಟಿಯೂ ಈವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಊರವರು ಆರೋಪಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ 2ನೇ ವಾರ್ಡಿನಲ್ಲಿ ಕುಕ್ಕಾಜಿಯಲ್ಲಿ ಸ್ಥಾಪಿಸಲಾಗಿದ್ದ ವಿದ್ಯುತ್ ಕಂಬಕ್ಕೆ 6 ತಿಂಗಳ ಹಿಂದೆ ವಾಹನವೊಂದು ಆಕಸ್ಮಿಕವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬಿರುಕು ಬಿಟ್ಟು ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಈ ವೇಳೆ ಮಂಜೇಶ್ವರ ವಿದ್ಯುತ್ ಇಲಾಖಾ ಸಿಬ್ಬಂದಿಗಳು ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸಿದ್ದರು. ಆದರೂ ಕಂಬ ಯಾವುದೇ ಕ್ಷಣದಲ್ಲೂ ಅಪಾಯದ ಸ್ಥಿತಿಯಲ್ಲಿಯೇ ಇತ್ತು. ಆದುದರಿಂದ ಸ್ಥಳೀಯ ನಾಗರಿಕರು, ಮಕ್ಕಳು ದಿನಂಪ್ರತಿ ಓಡಾಡುವ ಪ್ರದೇಶವಾದುದರಿಂದ ಕಂಬವನ್ನು ಬದಲಿಸಲು ಲಿಖಿತ ಮನವಿಯನ್ನು ಕಚೇರಿಗೆ ಸಲ್ಲಿಸಿದ್ದರು. ಆದರೆ 6 ತಿಂಗಳುಗಳೇ ಕಳೆದರೂ ಯಾವುದೇ ಕ್ರಮ ಉಂಟಾಗಿಲ್ಲವೆಂದು നാഗരികರು ಬೇಸರ വ്യക്തപ്പെടുത്തിದ್ದಾರೆ. நம்ம போஸ்ட் ഞങ്ങൾ പോയിട്ട് 6 മാസമായി 250 പിള്ളേരുടെ പഠിക്കുന്ന സന്ദർഭത്തിൽ ആരും ഇതിനെ കേൾക്കുന്ന ആളില്ല. ഞങ്ങൾ കുറേ പരാതി കൊടുത്തിട്ട് ഒരു പരാതിനെ സ്വീകരിക്കുന്നില്ല. അതായതുകൊണ്ട് ഇതിനെ ഉടനെ ഞങ്ങൾക്ക് സ്വീകരിക്കണോ, കുട്ടികൾക്ക് ഭയങ്കര ബുദ്ധിമുട്ടാണ്. 250 പിള്ളേർ നടക്കുന്ന വഴിയാണെങ്കിൽ ഈ റോഡിൽ വെച്ച് നിങ്ങൾ ഇതിനെ സ്വീകരിക്കുന്നില്ല. അതുകൊണ്ട് നിങ്ങൾ ഉടനെ ಸ್ವೀಕರಿಸಬೇಕು. ಈ ಮಧ್ಯೆ ಊರವರು ಮಂಜೇಶ್ವರ ಗ್ರಾಹಕರ ವೇದಿಕೆಗೂ ದೂರು ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸುವುದಾಗಿ ಗ್ರಾಹಕರ ವೇದಿಕೆ ಊರವರಿಗೆ ಭರವಸೆ ನೀಡಿದೆ. ಈ ಬಗ್ಗೆ ವಿದ್ಯುತ್ ಅಧಿಕೃತರನ್ನು KCN ಚಾನೆಲ್ ಸಂಪರ್ಕಿಸಿದ್ದು ಸಿಬ್ಬಂದಿ ಕೊರತೆ ಇರುವುದಾಗಿಯೂ ಶೀಘ್ರ ಪರಿಹರಿಸುವುದಾಗಿಯೂ ವಿದ್ಯುತ್ ಅಧಿಕೃತರು ಸಮಜಾಯಿಷಿ ನೀಡಿದ್ದಾರೆ. ಕಾಸರಗೋಡು ವಿದ್ಯುತ್ ವಿಭಾಗೀಯ ಕಚೇರಿಯಲ್ಲಿ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಕಚೇರಿಯ ಸಿಬ್ಬಂದಿಗಳು, ಕುಟುಂಬ ಸದಸ್ಯರು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಬುಧವಾರ ಬೆಳಗ್ಗೆ ಕಚೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಆರಂಭವಾಯಿತು. ವಿದ್ಯುತ್ ವಿಭಾಗ ಸಹಾಯಕ ಇಂಜಿನಿಯರ್ TR ಭುವನೇಂದ್ರ ಪ್ರಸಾದ್ ಸಮಾರಂಭವನ್ನು ಉದ್ಘಾಟಿಸಿದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾದ P. ಸುರೇಂದ್ರ, ಜಿನದೇವನ್, ಸಹಾಯಕ ಇಂಜಿನಿಯರ್ ಕೃಷ್ಣಕುಮಾರ್, ಸೀನಿಯರ್ ಸೂಪರಿಂಟ್ KK ಸುರೇಂದ್ರನ್ ಮೊದಲಾದವರು ಶುಭ ಹಾರೈಸಿದರು. ಓಣಂ ಆಚರಣೆಯ ಅಂಗವಾಗಿ ಹೂವಿನ ರಂಗೋಲಿ ರಚಿಸಲಾಗಿತ್ತು. ಅಪರಾಹ್ನ ಓಣಂ ಭೋಜನ ವಿಶೇಷ ಊಟವನ್ನು ನೆರೆದವರೆಲ್ಲರೂ ಸವಿದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಂಜೆ ಕಾರ್ಯಕ್ರಮ ಸಮಾರೋಪವಾಯಿತು. ಪೊಲೀಸರ ವಾಹನಕ್ಕೆ ಡಿಕ್ಕಿ ಹೊಡೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಕೊಟ್ಟಾಯಂ ನಿವಾಸಿಯನ್ನು ಯುವತಿ ಜೊತೆ ನಿಲ್ಲಿಸಿ ಫೋಟೋ ತೆಗೆದು ಹಣ ಎಗರಿಸಿದ ಪ್ರಕರಣದ ಆರೋಪಿಗಳನ್ನು ಸೆರೆ ಹಿಡಿಯಲು ಯತ್ನಿಸಿದಾಗ ಘಟನೆ ನಡೆದಿದೆ. ಪ್ರಕರಣದ 2 ಆರೋಪಿಗಳು ಬದಿಯಡ್ಕದಿಂದ ಮುಳ್ಳೇರಿಯ ಭಾಗಕ್ಕೆ ವಾಹನದಲ್ಲಿ ತೆರಳುತ್ತಿದ್ದಾರೆಂಬ ಖಚಿತ ಮಾಹಿತಿ ಮೇರೆಗೆ ಕಾಸರಗೋಡು ಪೊಲೀಸರು ಮುಳ್ಳೇರಿಯಾದಲ್ಲಿ ಕಾರ್ಯಾಚರಣೆ ನಡೆಸಿದ್ದರು. ಜಲಪ್ರಾಧಿಕಾರದ ರಿಕ್ರಿಯೇಷನ್ ಕ್ಲಬ್ಬಿನ ನೇತೃತ್ವದಲ್ಲಿ ವಿದ್ಯಾನಗರ ಕ್ಯಾಂಪಸ್ನಲ್ಲಿ ಓಣಂ ಆಚರಿಸಲಾಯಿತು. ಇದರ ಅಂಗವಾಗಿ ಬಡ ಖಾದಿ ವಲಯದ ಕಾರ್ಮಿಕರ ಸಂರಕ್ಷಣೆಯ ನಿಟ್ಟಿನಲ್ಲಿ ಖಾದಿ ಕೈಮಗ್ಗ ಉದ್ದಿಮೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಜಲಪ್ರಾಧಿಕಾರ ನೌಕರರು ಪ್ರತಿ ಬುಧವಾರ ಖಾದಿ ಕೈಮಗ್ಗ ವಸ್ತ್ರ ಧರಿಸುವ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು. ಪೂರ್ವಾಹ್ನ ಜರುಗಿದ ಸಮಾರಂಭದಲ್ಲಿ ಓಣಂ ಆಚರಣೆಯನ್ನು ADM H. ದಿನೇಶ್ ಉದ್ಘಾಟಿಸಿದರು. അത് പഴയ ഓണക്കാലത്ത് കണാതിരിപ്പൂക്കൾ എന്താണെന്ന് എനിക്കറിയില്ല. പക്ഷേ നമ്മുടെ നാട്ടിൽ കണ്ടിരുന്ന കാക്കാപ്പൂവും തുമ്പയുമൊക്കെ നമുക്ക് നഷ്ടസ്വപ്നങ്ങളാണ്. നമ്മൾ കാക്കാപ്പൂവ് എന്ന് വിളിക്കുന്ന നീലപ്പൂക്കൾ കൊണ്ട് പറഞ്ഞ അത് ഇന്ന് നമുക്ക് നഷ്ടസ്വപ്നമാണ്. ഇതിന് ഗൃഹാതിർത്ത് എന്ന് പറയുന്ന കാരണം നമ്മുടെ കുന്നുകളില്ലാത്തതായി. ಈ ಸಂದರ್ಭದಲ್ಲಿ ಖಾದಿ ಕೈಮಗ್ಗ ಧಾರಣೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಕ್ಯಾಂಪಸ್ ಯಜ್ಞದ ಘೋಷಣೆ ನಡೆಸಲಾಯಿತು. ಬಳಿಕ ನೌಕರರ ಮಕ್ಕಳು ಹಾಗೂ ಕುಟುಂಬಿಕರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಮಧ್ಯಾಹ್ನ ಓಣಂ ಔತಣ ಬಳಿಕ ಸುಭಾಷ್ ಅರುಖರ ನೇತೃತ್ವದಲ್ಲಿ ಜಾನಪದ ನಿಶ್ಚಯ ನಡೆದು ಸಾಯಂಕಾಲ ಸಮಾರೋಪವಾಯಿತು. ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ನಿವೃತ್ತ ಸಹಾಯಕ ಜಿಲ್ಲಾಧಿಕಾರಿ ಮನ್ನಿಪ್ಪಾಡಿ ನಿವಾಸಿ ಎಂ. ರಘುವೀರ ನಿಧನ ಹೊಂದಿದ್ದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ಕೆಲ ಸಮಯದಿಂದ ಹೃದಯ ಸಂಬಂಧ ಕಾಯಿಲೆಯಿಂದ ಬಳಲುತ್ತಿದ್ದರು. ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದರು. ಮೃತರು ಪತ್ನಿ ವಿಜಯ, ಮಕ್ಕಳಾದ ರಿತೇಶ್, ಸಂದೇಶರನ್ನು ಹೊಂದಿದ್ದಾರೆ. ಕೊನೆಯಲ್ಲಿ ಸುದ್ದಿಗಳ ಮುಖ್ಯಾಂಶ ಮತ್ತೊಮ್ಮೆ. ಓಣಂಗೆ ಮದ್ಯ ನಿಷೇಧ ಒತ್ತಾಯ, ಯುವ ಮೋರ್ಚಾ ಮುತ್ತಿಗೆ ಮುಷ್ಕರ ಮುಂದರಿಕೆ. ಬುಧವಾರ 4 ಮದ್ಯದಂಗಡಿ ಮುಂದೆ ಮುಷ್ಕರ ಬಂದ್. ಕಾಂಗ್ರೆಸ್ನ 41 ಮಂಡಲಾಧ್ಯಕ್ಷರ ಆಯ್ಕೆ. ಬ್ಲಾಕ್ ಜಿಲ್ಲಾ ಚುನಾವಣೆ ಶೀಘ್ರದಲ್ಲೆಂದು DCCI ಅಧ್ಯಕ್ಷ CK ಶ್ರೀಧರನ್.
ಅಲ್ಲಲ್ಲಿ ಓಣಂ ಆಚರಣೆ, ಗಮನೀಯವಾದ ಪ್ರೆಸ್ ಕ್ಲಬ್ ಓಣಂ. ಪರಿಶಿಷ್ಟ ವರ್ಗ ಕುಟುಂಬಕ್ಕೆ ಉಚಿತ ಓಣಂ ಕಿಟ್, ಜಿಲ್ಲೆಯಲ್ಲಿ 21,500 ಕುಟುಂಬಕ್ಕೆ ಅರ್ಹತೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.